ಸಂಧ್ಯಾಕ್ಕ ಸಂಧ್ಯಾಕ್ಕ ಊರಿಂದ ಬಂದಂಗದಾಳು. ಸಂಧ್ಯಾಕ್ಕ, ಓ ಅಜಯ್ ಬಾರ. ಅಯ್ಯ ಸಂಧ್ಯಾಕ್ಕ, ಊರಿಂದ ಯಾವಾಗ ಬಂದೆ? ಸೌಂಡ ಇಲ್ಲಲ್ಲ, ನಿನ್ನ ಹೊರ ಕಂಡೇ ಇಲ್ಲ. ಅಯ್ಯೋ ನೀನ್ ರಾತ್ರಿ ಬಂದ್ವಿ, ಅದು ಬರಟತ್ತಿಗೆ ರಾತ್ರಿ 1 ಗಂಟೆ ಆಗಿತ್ತಾ. ಬಂದವ್ರ ಮಕ್ಕೊಂಡ್ಬಿಟ್ವಿ. ಮುಂಚೆಲ್ಲೂ ತಡ ಆಗಿದ್ದಿದ್ದೆ. ಈಗ ಹೊರಗೆ ಬಂದೆ ನೋಡು, ಭಾಳ ಶೆಕೆ ಆಗಾಕತ್ತಿತ್ತಂತಂದು ನಾನು ಮಕ್ಕೊಂಡಿದ್ನಿವ. ಒಂದೀಟ್ ಊರಿಗೆ ಹೋಗಿ ಬಂದ್ರೆ ಸಾಕು ನೋಡುವ, ಕೈ ಮೈ ನೋವು ಆಗಾಕತ್ ಬಿಡ್ತಾವ. ಬಾರ ಅಜಯ್ ಕುಂದ್ರು ಬಾ, ಇಲ್ಲೇ ಗಾಳಿ ಬರ್ತೈತೆ ಒಟ್ಟು ಕುಂದ್ರು. ಹಂಗಾರೆ ಇನ್ನ ನಾಷ್ಟ ಇಲ್ಲನ ಸಂಧ್ಯಾಕ್ಕ? ಅಯ್ಯೋ ನಾಷ್ಟ ಆಗೈತವ, ಅವಲಕ್ಕಿ ಮಾಡಿದೆ. ಮೊದಲು ಅವಲಕ್ಕಿ ತಿಂದ್ಬಿಟ್ಟೆ. ನಾ ಮಧ್ಯಾಹ್ನಕ್ಕೆ ಒಂದಿಟ್ಟು ಏನಾರ ಮಾಡ್ಬೇಕು, ಸುಮ್ಮನೆ ಮಜ್ಜಿಗೆ ಹುಳಿ ಒಂದಿಟ್ಟು ಅನ್ನ ಮಾಡ್ಬಿಡ್ತೀನವ. ದಾಸ್ ಬಂದೈತಿ ನನಗೂ. ಇವತ್ತೇನೋ ರೊಟ್ಟಿ ಚಪಾತಿ ಮಾಡಕ್ ಮನಸ್ಸಿಲ್ಲ. ನಿಂದು ನಾಷ್ಟ ಅಡಿಗೆ? ನಂದು ನಾಷ್ಟ ಆಗೈತಿ. ಇಡ್ಲಿ ಮಾಡಿದ್ದೆ ನಾನು. ಇಡ್ಲಿಗೆ ಸಾರು ಮಾಡಿದ್ನಲ್ಲ, ನಾನು ಅದೇ ಸಾರಿಗೆ ಅನ್ನ ಮಾಡಿಬಿಟ್ಬಿಟ್ನೆವ. ನಾನು ಏನೂ ಮಾಡಿಲ್ಲ. ಇವರು ವರ್ಕ್ ಫ್ರಮ್ ಹೋಮು, ಮನ್ಯಾಗ ಇರ್ತಾರೋ ಏನು ಬುತ್ತಿ ಕಟ್ಟಂಗಿಲ್ಲ. ಏನೋ ಒಂದು ಇದ್ದಿದ್ದು ತಿಂತಾರೆ ಮನ್ಯಾಗ. ಅದಕ್ಕೆ ಅನ್ನ ಸಾರು ಮಾಡಿ ಇಟ್ಬಿಟ್ಟೇನೆ ಮಧ್ಯಾಹ್ನಕ್ಕೆ. ಈ ಬಿಸಿಲಿಗೆ ಒಂದು ಊಟನ ಹೋಗೋದಿಲ್ಲ ಸಂಧ್ಯಾಕ್ಕ. ಹೌದವ, ಆ ಫ್ರಿಜ್ನಾಗಿನ ನೀರು ಕುಡಿದ್ರೂ ಕುಡ್ದಂಗೆ ಆಗೋದಿಲ್ಲ. ಆ ಫ್ರಿಜ್ನಾಗಿನ ನೀರು ಕುಡಿದು ಹುಚ್ಚಿನ ಬರೋದಿಲ್ಲ. ಅಯ್ಯೋ ಹೌದು ಸಂಧ್ಯಾಕ್ಕ, ಫ್ರಿಜ್ನಾಗೆ ನೀರು ಕುಡಿದ್ರೆ ಹಂಗೆ ಯೂರಿನ್ ಸಮಸ್ಯೆ ಹಾಕಿ ಇನ್ಫೆಕ್ಷನ್ ಆಗ್ತೈತಂತೆ ನೋಡು. ಮತ್ತು ನಮ್ಮ ದೊಡ್ಡಕ್ಕನ ಮಗ ಡಾಕ್ಟರ್ ಅದಾನಲ್ಲ, ಅವ ಅಂದ, ಇಲ್ಲ ಚಿಕ್ಕಮ್ಮ, ಫ್ರಿಜ್ನಾಗೆ ನೀರು ಕುಡಿದ್ರೆ ಹಂಗೆ ಆಗ್ತೈತಿ. ಈ ಸಮ್ಮರಲ್ಲೆಲ್ಲ ಫ್ರಿಜ್ನಾಗೆ ನೀರು ಕುಡಿಬಾರ್ದು, ಬೇಕಾದ್ರೆ ಮಡಿಕೆ ಒಳಗಿರೋ ನೀರು ಕುಡೀರಿ ಅಂತಂದ. ಅದು ಏನೋ ನಮ್ಮ ದೇಹ ವಾರ್ಮ್ ವಾಟರ್ನಷ್ಟೇ ತೊಗೊಳುತ್ತಂತ. ಹಾಗೇನಾದ್ರು ನಾವು ಆ ಫ್ರಿಜ್ನಾಗೆ ನೀರು ಕುಡಿದ್ರೂ ಅದು ಬಾಡಿ ಒಳಗೆ ವಾರ್ಮ್ ಆದಮೇಲೆ ಅದು ಬಾಡಿ ಕನ್ಸ್ಯೂಮ್ ಮಾಡ್ತೈತೆ ಅಂತವ. ಅದಕ್ಕೆ ಫ್ರಿಜ್ನಾಗೆ ನೀರ ಕುಡಿಯೋದು ಬಿಟ್ಟುಬಿಟ್ಟೆ ನಾನು. ಅದನ್ನು ಹಿತ್ತಲಾಗ ಗಡಿಯಾಗ ನೀರು ಹಾಕಿ ಅದರ ಮ್ಯಾಗ ಒಂದು ನಂದು ಕಾಟನ್ ಲಂಗ ಹಾಕಿ ಬಿಟ್ಟುಬಿಟ್ಟೆ ನೋಡು. ತಣ್ಣಗಿರ್ತಾವ ಸಂಧ್ಯಾಕ. ಅದರಾಗ ಜ್ಯೂಸ್ ತೊಗೊಂಡು ಮಾಡಿಬಿಡ್ತೀನಿ. ಅವನ ಊಟ ಆದ್ಮೇಲೆ ಕುಡಿಯಾಕ ಅವನ ಬಳಸ್ತೀನಿ. ನಾನಂತೂ ಬೇರೆ ಫ್ರಿಜ್ಜಿಗೆ ನೀರ ಹಾಕೋದು ಬಿಟ್ಟುಬಿಟ್ಟೇನೆ. ಮತ್ತು ಫ್ರಿಜ್ನಾಗೂ ಏನೋ ಭಾಳ ಕಾಯಿಪಲ್ಲೆ ಇಡಬಾರ್ದತ್ತ ನಮ್ಮ ಹುಡುಗ ಹೇಳಾಕತ್ತಿತ್ತು. ಹಾಗಾಗಿ ಫ್ರಿಜ್ ಭಾಳ ಬಳಸೋದೇ ಬಿಟ್ಟುಬಿಟ್ಟೆನೆ ಈಗಿನ. ಅಯ್ಯೋ ನಾನು ಮೊದಲು ಭಾಳ ಬಳಸ್ತಿದ್ದಿಲ್ಲ ಬಿಡ ಫ್ರಿಜ್ನಾಗಿಂದು. ಈಗೀಗ ಹೆಚ್ಚು ಬಳಸಾತೀನಿ. ನಮ್ಮ ಹುಡುಗಿ ಒಂದು ಅದೇ ಫ್ರಿಜ್ ಎದಕ್ಕೆ ತಂದು ಇಟ್ಟಿದ್ದೀಯಮ್ಮ, ಅದೇನು ಯೂಸ್ ಮಾಡಿಲ್ಲ ಅಂದರೆ ಸುಮ್ಮನೆ ಮಾರಿಬಿಡು, ಅದ್ರಾಗ ಏನು ತರಕಾರಿ ಇಡೋದಿಲ್ಲ, ನೀರು ಹಾಕೋದಿಲ್ಲ, ಐಸ್ ಮಾಡೋದಿಲ್ಲ, ಹಂಗೆ ಹಿಂಗೆ ಯೂಸ್ ಮಾಡು, ಇಲ್ಲಾಂದ್ರೆ ಕೆಡ್ತೈತಿ, ಹಂಗೆ ಹಿಂಗೆ ಅನ್ನಕತ್ಲು. ಅದಕ್ಕೆ ಇತ್ತೀಚೆಗೆ ನಾನು ಬಳಸಾಕತ್ತೇನವ. ಮತ್ತೇನು ಮಾಡೋದು, ನಮ್ಮ ಹುಡುಗಿ ಒಂದು ಹಂಗೆ ಅನ್ನೋದಕ್ಕೆ ಕಾಯಿಪಲ್ಲೆ, ಉಳಿದಿದ್ದು ಒಗ್ಗರಣೆ, ಪುಳಿಯೋಗರೆ ಗೊಜ್ಜು ಎಲ್ಲ ಅದ್ರಾಗ ಇಡ್ತೈತಿ ನಮ್ಮ ಹುಡುಗಿ. ತಿಂತಾಳವಳು, ಮತ್ತು ನಮ್ಮದು ಅನಿವಾರ್ಯ ತಿನ್ಬೇಕಾಗ್ತೈತಿ. ಏನು ಮಾಡೋದು? ಹೋಗ್ಲಿ ಬಿಡವ, ಹೆಂಗೆ ಕಾಲು ಬರ್ತೈತೆ ಹಂಗೆ ಹೋಗೋದು. ಅಯ್ಯ ಬಿಡೋದು ಸಂಧ್ಯಾಕ್ಕ. ಅಲ್ಲ, ಒಂದು ವಾರ 15 ದಿನ ಹೊಕ್ಕಿನಿ ನಮ್ಮ ನೆಗಣ್ಣಿ ಮನೆಗೆ ಅಂತ ಹೋದವಳು 4 ದಿನಕ್ಕೆ ವಾಪಸ್ ಬಂದ್ಬಿಟ್ಟಲ್ಲ, ಯಾಕ? ಅಜಯ್, ನಾನು ಒಂದು ವಾರ 15 ದಿನ ಇದ್ದು ಫುಲ್ ರೆಸ್ಟ್ ಮಾಡಿ ಚಂದ ತಿಂದು ಬರ್ಬೇಕು ಅಂತ ನಾನು ಹೋಗಿದ್ರೆ, ನಮ್ಮ ನೆಗಣ್ಣಿ ಮನೆಗೆ ಹೋಗಿ ವಾರ 15 ದಿನ ಇರ್ಬೇಕಂದಕ್ಕಿ 4 ದಿನಕ್ಕೆ ಓಡಿ ಬಂದೇವ ಅವ್ರು ಮಾಡೋದು ನೋಡಿ. ಯಾಕ ಸಂಧ್ಯಾಕ್ಕ? ಯಾಕ ನಿಮ್ಮ ನೆಗಣ್ಣಿ ಚಂದ ನೋಡ್ಕೊಳ್ಳಿಲ್ಲನ? ಅಯ್ಯೋ ಜೈ, ಭಾಳ ಚಂದ ನೋಡ್ಕೊಂಡ್ಲವ. ಅವಳು ನೋಡ್ಕೊಳ್ಳೋ ಚಂದಾನ ತಡ್ಕೊಳ್ಳಾರ್ದ ನಾನು ವಾರ 15 ದಿನ ಇರ್ಬೇಕಂತ ಹೋದಕ್ಕೆ 4 ದಿನಕ್ಕೆ ಬಂದೆ. ತಿಳ್ಕೊ ಎಷ್ಟರ ಮಟ್ಟಿಗೆ ಚಂದ ನೋಡ್ಕೊಂಡಿರ್ಬೇಕಂತಂದು. ಯವ್ವ, ಅವ್ರ ಮನ್ಯಾಗ ಒಂದು ನಾಷ್ಟಾ ಸುಗ್ಗಿ, ಒಂದು ಅಡುಗೆ ಸುಗ್ಗಿ, ನನಗಂತೂ ನೋಡಿ ಬ್ಯಾಸತ್ ಹೋತವ. ಯಾವಾಗಾರ ನಮ್ಮೂರಿಗೆ ಬಂದಾನೇವೋ ಅನಿಸ್ಬಿಟ್ಟಿತ್ತು ನನಗೆ. ಖರೇನ ಜೈ. ಯಾಕ ಅಂತ ಕಂಜೂಸ್ ಅದಾರನ? ಚಂದ ಮಾಡಿ ಹಾಕಿದ್ರೆ ಇಲ್ಲ? ಮಾಡಿ ಹಾಕಿದ್ಲು, ಆದ್ರೆ ಏನು ಒಂದು ಇರ್ತಿದ್ದಿಲ್ಲವ ಮನ್ಯಾಗ. ಅಲ್ಲ, ಮುಂಜಾನೆ ಎದ್ದು ಅಕ್ಕ ಏನು ನಾಷ್ಟ ಮಾಡಲಿ ಅಂತಂದ್ಲು. ನಾ ಏನಾರ ಮಾಡವ ಅಂದೆ. ಇಲ್ಲ ಅಕ್ಕ, ನೀ ಹೇಳಿದ್ದ ಮಾಡ್ತೀನಿ, ಹೇಳವ, ನೀ ಬಂದು ನಮ್ಮ ಮನೆಗೆ ನಿನಗಿಷ್ಟ ಆಗಿದ್ದ ನಾಷ್ಟ ಮಾಡ್ತೀನಿ ಅಂತಂದ್ಲು. ನಾನು ಆಯ್ತು ತಗೊಳವ, ಉಪ್ಪಿಟ್ಟು ಮಾಡು ಅಂತಂದೆ. ಉಪ್ಪಿಟ್ಟಿಗೆ ರವಾನ ಇಲ್ಲ ರೀ, ಮತ್ತು ಅಕ್ಕ ಉಪ್ಪಿಟ್ಟು ತಿಂತಾಳಂತೆ, ಹೋಗಿ ಒಂದು ಅರ್ಧ ಕಿಲೋ ಉಪ್ಪಿಟ್ಟು ತಗೊಂಡು ಬರ್ರಿ ಅಂತಂದ್ಲು. ಉಪ್ಪಿಟ್ಟಿಗೆ ಮತ್ತೆ ಉದ್ದಿನ ಬೇಳೆ ಇಲ್ಲ, ಕಡ್ಲಿ ಬೇಳೆ ಇಲ್ಲ, ಎಣ್ಣಿಲ್ಲ, ಉಪ್ಪಿಲ್ಲ, ಎಲ್ಲ ಹಾಗ ತರಿಸಿ ಮಾಡೋದಾ? ಆಮೇಲೆ ಮಧ್ಯಾಹ್ನಕ್ಕೆ ಏನು ಮಾಡಲಿ ಅಕ್ಕ ಅಡುಗೆ ಅಂತಂದ್ರು. ನಾನು ಹಂಗಾದ್ರೆ ಬಟಾಟಿ ಪಲ್ಯ ಚಪಾತಿ ಮಾಡ್ಯವ, ಒಂಚೂರು ತೊಗರಿ ಬೇಳೆ ಸಾರು ಅನ್ನ ಮಾಡಿಬಿಡು ಸಾಕು, ಬೇಡ ಬಿಸಿಲಿಗೆ ಭಾಳ ಊಟ ಹೋಗೋದಿಲ್ಲ ಅಂತಂದೆ. ಹಂಗೆ ಅಂತ ಹೇಳಿದ್ಲು. ಮತ್ತೆ ಗಂಟೆ ರೀ, ಅಕ್ಕಗೇನೋ ಬಟಾಟಿ ಪಲ್ಯ ಬೇಕಂತ ಹೋಗಿ ಒಂದು ಅರ್ಧ ಕಿಲೋ ಬಟಾಟಿ ತೊಗೊಂಡು, ಹಂಗೆ 1 ಕಿಲೋ ಚಪಾತಿ ಹಿಟ್ಟು ತೊಗೊಂಡು, ಹಂಗೆ ಒಂದಿಷ್ಟು 1/4 ಕಿಲೋ ತೊಗರಿ ಬೇಳೆ ತೊಗೊಂಡು ಬರ್ರಿ, ಸಾರು ಮಾಡೋಕೆ ಬೇಡಿಲ್ಲ ಅಂತ ಹೇಳ್ತಾ. ಅಯ್ಯೋ ಬಿಡವ್ವ, ಸರಿ ಹೋತ್ ಅಂತಂದು ಮತ್ತೆ ಸುಮ್ಮನೆ. ಆಮೇಲೆ ಸಂಜೆ ಮಾಡಿ ಆಯಿತು, ದೇವ್ರಿಗೆ ದೀಪ ಎಲ್ಲ ಹಚ್ಚಿದ್ವಿ. ಅಕ್ಕ ನಾಷ್ಟಕ್ಕೆ ಏನು ಮಾಡಲಿ, ಅವಲಕ್ಕಿ ಮಾಡಲಾ ಇಲ್ಲ ಚುಮ್ಮರಿ ಮಾಡಲಾ ಅಂತಂದ್ಲು. ನಾ ಏನಂದು, ಯಾವ್ದೈತೆ ನೋಡವ ಅದನ್ನು ಮಾಡು ಅಂತಂದೆ. ಆಮೇಲೆ ಏನಂತಾಳೆ, ಎರಡೂ ಇಲ್ಲಕ್ಕ ಅಂತಂದ್ಲು. ಸರಿ ಹೋಯ್ತು ಬಿಡವ ಅಂತಂದ್ವಿ. ಆಮೇಲೆ ಏನು ಮಾಡಿದ್ವಿ, ಸಂಜೆ ಮಾಡಿ ಅವಳು ಏನು ತಿನ್ನಕ್ಕೆ ಕೊಡಲಿಲ್ಲ, 1 ಕಪ್ ಚಾ ಮಾಡಂದೆ. ಅದಕ್ಕೂ ಚಾ ಪುಡಿ ಇಲ್ಲ ಅನ್ನಕತ್ಲು. ಬೇಡ ಬಿಡವ, ಏನು ಬೇಡ ಅಂತ ಪಟಾಪಟ ಅರ್ಬಿ ತುಂಬಿದ್ವಿ. ನನ್ನ ಗಂಡಗೆ ಫೋನ್ ಹಚ್ಚಿದೆ. ಸೀದಾ ರಾತ್ರಿ 12-1 ಗಂಟೆಗೆ ನಾವು 3 ಬಂದು ಮುಟ್ಟಿದ್ವಿ.
ಸಾಕಾತ ಯವ್ವ ಅವ್ರ ಮನ್ಯಾಗಿನ. ಅಲ್ಲ ಜಯಿ, ಮನೆಗೆ ಬಾಳಕ್ಕೆ ಸಾಮಾನು ಎಟ್ಟೆಟ್ ಹತ್ತತಿ ಅಂತ ಗೊತ್ತಿರ್ತೈತಿವ. ಅದೇನವ ಇಟ್ಟಿಟ್ಟಿಟ್ಟ ತರಿಸ್ಕೊಂಡು ಮಾಡೋದಿರ್ತೈತಿ. ಒಂದ ಸರಿಗೆ ಎಲ್ಲ ಚಂದ ತರಿಸ್ಕೊಂಡು ಜೋಡಿಸ್ಕೊಂಡು ಇರೋದಿರ್ತೈತಿ. ಏನವ ಒಂದ್ ಕಡ್ಡಿ ಪಟ್ನ ಕತ್ತ, ಅದಕ್ಕತ್ತ ಇದಕ್ಕತ್ತ, ಬ್ಯಾಳಿ ಕತ್ತ, ಎಣ್ಣೆ ಕತ್ತ, ಇಟ್ಟಿಟ್ಟಕ್ಕೂ ಹೋಗೋದ ಸಾಸಿವೆ ಜೀರಿಗೆಗೂ ಹೋಗೋದ. ಛೀ ಹೆತ್ತ ಬಾಳೇನವ. ನನಗತ್ತು ನೋಡಿ ಒಲ್ಲ ಅನಿಸ್ತವ ಅವ್ರ ಮನ್ಯಾಗ ಇರಾಕ. ಅದಕ್ಕೆ ಬಂದ್ಬಿಟ್ಟೆ ನಾನಂತನು. ನೋಡಿ ಸಂಧ್ಯಾ ಅಕ್ಕ ಹೆಂಗಿದ್ದಿರ್ಬೇಕು ನಿಮ್ಮ ನೆಗೆಣ್ಣಿ. ಅಲ್ಲ ನೀನು ಅವ್ರು ನಿಮ್ಮ ಮನೆಗೆ ಬಂದಾಗ ಕುಂಡ್ರಿಸಿ ಕೇಳಿದ್ದು ಬೇಕಿದೆಲ್ಲ ಅಂತ ಚಂದ ಮಾಡಿ ಹಾಕ್ತಿ. ಮತ್ತು ಅವ್ರು ಬರ್ತಾರಂದ್ರೆ ಎಲ್ಲ ಮನ್ಯಾಗ ಸ್ಟಾಕ್ ಇಟ್ಟಿರ್ತಿ. ಅವ್ರು ಏನು ಕೇಳ್ತಾರ ಏನು ಬಿಡ್ತಾರ ಗೊತ್ತಾಗೋದಿಲ್ಲ ಅಂತ. ಅವ್ರು ಎಂಥ ಬಾಳೆ ಮಾಡ್ತಾರವ ಯವ್ವ. ಎಲ್ಲರ ಮನ್ಯಾಗೂ ಇದ ಬಿಡ ಯವ್ವ. ನಾನು ಮೊನ್ನೆ ನಮ್ಮ ಅಕ್ಕಾರ ಮನೆಗೆ ಹೋಗಿದ್ನಲ್ಲ, ಅವ್ರ ಮನ್ಯಾಗ ಹೋಗಿದ್ದ. ನನಗೂ ನೋಡಿ ಬ್ಯಾಸತ್ತು. ನನ್ನ ಗಂಡ ಫೋನ್ ಹಚ್ಚಾನ, ನಾ ಹೊಕ್ಕೇನಂತೇಳಿ ಸುಮ್ಮ ಬಂದ್ಬಿಟ್ನೆವ ನಾನು. ನನಗೂ ಬ್ಯಾಸರ ಆಗ್ಬಿಡ್ತ ಅವ್ರ ಮನೆ. ಏನ ಹೇಳವ, ನಮ್ಮ ಮನ್ಯಾಗ ನಾವ ರಾಣಿಗತೆ ಇರ್ತೀವಿ. ನಮ್ಮ ಮನ್ಯಾಗ ಬೇಕಾದ್ರೆ ಬ್ಯಾಡದ್ ಮಾಡ್ಕೊಂಡು ತಿಂದು ಇಲ್ಲೇ ಇರೋದು ಚಲೋ. ಅದ ಹೇಳ್ತಾರಲ್ಲ, ಹಂಪಿಗೆ ಹೋಗೋದಕ್ಕಿನ್ನ ಹಾಳು ಕೊಂಪಿಯಾಗಿರೋದು ಬೇಸಿ ಅಂತ. ಹಂಗೆ ಸಂಬಂಧಿಕರ ಮನೆಗೆ ಹೋಗೋದಕ್ಕಿನ್ನ ನಮ್ಮ ಮನ್ಯಾಗ ನಾವು ಸಾಯೋದು ಬೇಸಿ. ನನಗುವ ಸಂಬಂಧಿಕರ ಮನೆ ಒಲ್ಲ ಅನಿಸ್ಬಿಟ್ಟೈತೆ ನೋಡಿ. ಚಲೋ ಮಾಡಿದೆ ಬಿಡು. ಮತ್ತು ಇನ್ನು ಯಾವಾಗ ಮುಂದಿನ ವರ್ಷ ಬ್ಯಾಸ್ಗಿಗೆ ಹೋಗೋದನ ನಿಮ್ಮ ನೆಗೆಣ್ಣಿ ಊರಿಗೆ? ಇಲ್ಲವಾ, ಈ ಬ್ಯಾಸ್ಗಿಗೂ ಇಲ್ಲ, ಮುಂದಿನ ವರ್ಷ ಬ್ಯಾಸ್ಗಿನೂ ಇಲ್ಲ, ಯಾವ ಬ್ಯಾಸ್ಗಿಗೂ ಹೋಗೋದಿಲ್ಲವ ಇನ್ನು. ಯಾವ ನಾದ್ನಿ ಮನೆನೂ ಇಲ್ಲ, ಯಾವ ನೆಗಣಿ ಮನೆಗೂ ಹೋಗೋದಿಲ್ಲ, ಯಾರ ಮನೆಗೂ ಹೋಗೋದಿಲ್ಲವ ಇನ್ನು. ಅಲ್ಲ, ಈ ಮೊದ್ಲಿಗಾರ ನಾ ಯಾರ ಮನೆಗೆ ಹೋಗಿದ್ದೆ ಬಿಡು. ಯಾರ ಊರಿಗೂ ಯಾವ ಸಂಬಂಧಿಕರು ಎಲ್ಲೂ ಹೋಗಿದ್ದಿಲ್ಲ. ಏನೋ ಹಿಂಗ ಕಾರ್ಯಕಟ್ನ ಇದ್ದಾಗ ಒಂದಿನ ಹೋಗ್ತಿದ್ವಿ, ಮುಂಜಾನೆ ಹೋಗ್ತಿದ್ವಿ, ಸಂಜೆಲಿ ಬಂದ್ಬಿಡ್ತಿದ್ವಿ. ಹಂಗಾಗಿ ಏನು ಅನ್ಸಿಲ್ಲ. ಇದ ಮೊದಲೇ ಸರಿವಾ ನಾ ಸಂಬಂಧಿಕರ ಮನ್ಯಾಗ ಹೋಗಿ ಉಳ್ಕೊಂಡಿದ್ದು. ಎಂದೆಂದಿಗೂ ಯಾವ ಸಂಬಂಧಿಕರ ಮನ್ಯಾಗೂ ಉಳ್ಕೊಂಡಿದ್ದ ಇಲ್ಲವ. ಮೊದಲೇ ಸರಿ ಹೋಗಿದ್ದೆ, ಅದ ಹಿಂಗೆ ಕೂತ್ ನೋಡು. ಅಲ್ಲ, ಈಕಿ ಊರಿಗೂ ಹೋಗ್ತಿರ್ಲಿಲ್ಲ ಅಜಯಿ. ಇವಳು ಫೋನಲ್ಲಿ ಎಷ್ಟು ಚಂದ ಮಾತಾಡಿದ್ಲು ಗೊತ್ತೈತೇನು. ನಾನು ಬರೋದಿಲ್ಲ ಅಂದ್ರೂ ಅಯ್ಯೋ ಅಕ್ಕ ಬಾ, ಅಯ್ಯೋ ಅಕ್ಕ ಬಾರ, ನಾನು ಇನ್ನು ಊರಿಗೆ ಎಷ್ಟು ಸಲ ಬಂದೀವಿ. ಹುಡುಗರು ಸಾಲ್ ಸೂಟಿ ಇದ್ದಾಗೆಲ್ಲ ಹುಡುಗರೆಲ್ಲ ನಿಮ್ಮ ಮನ್ಯಾಗ ಇರೋರು, ನೀವು ಒಂದು ಸಲಿಗೂ ನಮ್ಮ ಮನೆಗೆ ಬಂದೇ ಇಲ್ಲ. ಬಾಕ 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 ಅಂತಂದು ಹತ್ತಿದ್ಲು ಫೋನ್ಯಾಗ. ಮತ್ತೆ ಇವರು ನಮ್ಮ ಮನೆಯವ್ರು ಏನಂದ್ರು, ಮತ್ತೆ ಅಟ್ಟು ಕರೆಯತ್ತಾರು, ಹೋಗಿ ಬಾ ನೋಡು, ಮತ್ತೆ ಹೋಗ ಅವ್ರು ಕರೆದಿದ್ದು ಕರಕಿ ಮತ್ತೆ ಬೇಡನೋ ಅಂತಂದ್ರು. ಆಯ್ತು ಬಿಡವಾ ಬರ್ತೀನಿ ಅಂತ ಹೋದ್ಮೇಲೆ ಇಟ್ಟು ಹಣಗ್ಲಾತು. ಏನು ಮಾಡ್ತಿ ನೋಡಿ ಬ್ಯಾಸತ್ತು ಅರ್ಬಿ ತುಂಬ್ಕೊಂಡು ನಮ್ಮ ಊರಿಗೆ ಬಂದು ಮುಗೀತು. ನೀನು ಬಂದಿದ್ದು ಚಲೋ ಆತ್ ಬಿಡು. ನನಗೂ ಒಬ್ಬಕ್ಕೆ ಬೇಸರ ಆಗ್ಬಿಟ್ಟಿತ್ತವ ಸಂಧ್ಯಾಕ. ನೀವು ಊರಿಗೆ ಹೋದಾಗ ನೀ ಯಾವಾಗಾರ ಊರಿಗೆ ಬರ್ತೀವೋ ಅನ್ಸಾಕತ್ಬಿಟ್ಟಿತ್ತು. ದಿನ ಬರೋದು ನಿಮ್ಮ ಬಾಗಿಲು ನೋಡೋದು ಹಿಂಗಾಗಕತ್ತಿತ್ತು. ಮತ್ತು ರೋಹಿಣಿನ ಕೇಳಿದೆ ಯಾವಾಗ ಬರ್ತಾಳ ಅಂತಂದು. ರೋಹಿಣಿ ಯಾವಾಗ ಬರ್ತಾಳಂತ ಗೊತ್ತಿಲ್ಲ ಆಂಟಿ, ಫೋನಲ್ಲಿ ಏನು ಹೇಳಿಲ್ಲ ಅಂತಂದ್ಲು. ಮತ್ತು ನಾನು ನಿನಗೆ ಫೋನ್ ಹಚ್ಬೇಕಂದ್ರೆ ಮತ್ತೆ ನೀನು ಅಲ್ಲಿ ಮಂದಿ ಮಕ್ಕಳು ಕೊಟ್ಟಾಗಿರ್ತಿ, ಏನು ಫೋನ್ ಹಚ್ಚಿ ಡಿಸ್ಟರ್ಬ್ ಮಾಡೋದು ಅಂತೇಳಿ ಸುಮ್ಮನಾದೆ. ಅಯ್ಯೋ ಹಚ್ಬೇಕಿಲ್ಲವ, ಸಾಲಿನ ಕುಂದಿರ್ತಿದ್ದೆ, ಅಲ್ಲೇನು ಮಾತಾಡ್ತಿದ್ದೆ. ನಮ್ಮ ರೋಹಿಣಿ ಫೋನ್ ಹಚ್ಚಿ ಬರಾಕತ್ತೀನಿ ಅಂತಂದು ಅಂದೆ. ಅವಳು ಇರ್ಬೇಕಿಲ್ಲಮ್ಮ ಇನ್ನೊಂದೆರಡು ದಿನ ಅಂದ್ಲು. ಬರೇವಲ್ಲ ಯವ ನಾ ಬರ್ತೀನಿ ಅಂತ ಹೇಳಿ ಬಂದ್ಬಿಟ್ನಿವ ನಾನು. ಚಲೋ ಆತ್ ಬಿಡು, ನೀ ಬಂದಿದ್ದು ನನಗೆ ಖುಷಿ ಆಯ್ತು. ನನಗೂ ಒಬ್ಬಕ್ಕೆ ಬೇಸರ ಆಗ್ತಿತ್ತು. ಅಯ್ಯ ಸಂಧ್ಯಾಕ ನಿನ್ಗೆ ಇನ್ನೊಂದು ಸುದ್ದಿನ ಹೇಳೋದು ಮರ್ತೆ. ನೀವು ಊರಿಗೆ ಹೋದಾಗ ಇಲ್ಲೊಂದು ದೊಡ್ಡ ಸುದ್ದಿನ ಆಗೈತಿ. ಏನಂದ್ರೆ ಚನ್ನಬಸಕ್ಕನ ಮಗ ಮಂಜ, ಈಕಿ ದಾನಮ್ಮಕ್ಕನ ಮಗಳ ಲಕ್ಷ್ಮವ್ವ ಬಸರದಾಳಲ್ಲ, ಅವ್ರಿಬ್ರದ್ದು ಪಂಚಾಯತಿ ಆತವ ಮೊನ್ನೆ. ಅಯ್ಯವ್ವ, ಅದು ಎಷ್ಟು ದಿನದಿಂದ ಪಂಚಾಯತಿ ನಡೆಯಾಕತ್ತಿತ್ತು, ನಿನ್ನೆ ಮುಗಿತಾ? ಏನಾತಂತ ತೀರ್ಪು? ಯಾರ ಕಡೆಗೆ ಆತಂತ? ತೀರ್ಪೇನ ಲಕ್ಷ್ಮವ್ವನ ಕಡೆಗೆ ಆತಂತ. ಆಕಿ ಲಕ್ಷ್ಮಿ ಪಂಚಾಯತ್ಯಾಗ ಪಂಚರು ತೊಡ್ರ ಬಿಡಿಸಿಬಿಟ್ಲಂತ. ಹಿಂಗೆ ಏನೇನೋ ರಗಡ ಮಾತಾಡಿದ್ಲತ್ತ. ಪಂಚರು ತಪ್ಪಾತವ ಅಂದ್ಬಿಟ್ರತ್ ನೋಡಿ. ಹಂಗೆ ಮಾತಾಡಿದ್ಲತ್ತ. ಬರಾಬರಿ ಮಾತಾಡಿದ್ಲು ಹುಡುಗಿಕ್ಕೆ ಅಂತಂದು ಒಂದಿಷ್ಟು ಮಂದಿ ಅನ್ನಾಕತ್ತಿದ್ರು. ಒಂದಿಷ್ಟು ಮಂದಿ ದೊಡ್ಡವರು ಸಣ್ಣವರು ಅಂತ ಕಿಮ್ಮತ್ತು ಕೊಡ್ದಂಗೆ ಮಾತಾಡ್ತೈತೆ ಅಂತ ಅನ್ನಾಕತ್ತಿದ್ರು. ಒಟ್ಟಿನ್ಯಾಗ ನಿನ್ನೆಯಿಂದ ಇಡೀ ಓಣ್ಯಾಗ ಟ್ರೆಂಡಿಂಗಲ್ಲಿರೋ ಸುದ್ದಿ ಅಂದ್ರೆ ಲಕ್ಷ್ಮೀದ ನೋಡು. ಅವೇನೋ ಮಂಜ ಅದನಲ್ಲ, ಅವನ್ ಬಿಟ್ಟರು ಹೆಂಡತಿ ಬಿಡಂಗಿಲ್ಲ ಅಂತೇಳಿ ಹೆಂಡತಿ ಹಿಂಬಾಲನ ಹೋಗ್ಬಿಟ್ನಂತ. ಹೌದಾ? ಅಯ್ಯೋಯ್ಯೋ ಪಾಪ, ಆ ಚಂದಸಕ್ಕೆ ವಯಸ್ಸಾಗೈತಿ. ಮತ್ತಕಿನ ಯಾರು ನೋಡ್ಕೋತಾರಂತ? ಅಯ್ಯೋ ಯಾರು ಯಾಕೆ ನೋಡ್ಕೊತಾರೆ? ಆಕಿನ ಯಾಕೆ ನೋಡ್ಕೊತಾಳೆ? ಅಲ್ಲ, ಲಕ್ಷ್ಮಿಗೆ ಏನು ತಾಡೆ ಕಷ್ಟ ಕೊಟ್ಟಾಳನ ಆಕಿ. ಆದ್ರೂ ಲಕ್ಷ್ಮಿನೂ ಮತ್ತು ಲಕ್ಷ್ಮಿಯರ ಅಪ್ಪನೂ ಪಂಚರಿಗೆ ಹೇಳಿದ್ರತ್ತ, ನಾವೇನು ಆಕಿನೇನು ನೋಡ್ಕೋಬೇಡ ಅಂದಿಲ್ಲ, ಬೇಕಾರೆ ಆಕಿಗೆಲ್ಲ ಕೊಡೋದು ಕೊಡಲಿ, ನೋಡೋದು ನೋಡ್ಕೊಳ್ಳಿ, ನಾವೇನು ನಮ್ಮ ಜೊತೆಗಿರೋದು ಬೇಡ ಅಂದೇವಿ, ಆಕಿನೇನು ನೋಡ್ಕೊಳಂಗಿಲ್ಲ ಅಂದೇವಿ ತೊಡ್ರ ಬಿಡಿಸಿಬಿಟ್ರಂತ ಅವ್ರಿಬ್ರು ಸೇರಿ. ಪಂಚರಿಗೆ ಗಾಪ್ ಚೊಕ್ ಕೂತಿದ್ರ ತೋಡ್ ಸಂಧ್ಯಾಕ. ನಾನು ಬರಾಬರಿ ಹೇಳು ಆ ಚನ್ನಬಸಕ್ಕಂದೇನು ತಾಡೆಗೆ ನಿಗ್ರಿತ್ತು. ನಾ ಹುಡುಗಿ ಮ್ಯಾಲೆ ರಗಡ ನಿಗ್ರ ಕೊಟ್ಟಿಲ್ಲ ಅಂತ ಸಂಧ್ಯಾಕ. ಆ ಹುಡುಗಿ ಎಲ್ಲ ಕತಿ ಮಾಡಿ ಈಕಿ ಮುಂದೆ ಹೇಳಿತ್ತತ್ ನೋಡು, ದ್ಯಾಮಿ ಮುಂದೆ. ದ್ಯಾಮಿ ನನಗೆ ಹೇಳಿದ್ಲು, ನನಗೆ ಕರೋ ಚುರುಕತ್ತವ. ಆಕಿ ಹೇಳಿದ್ ಕೇಳಿ ಬೇಷ್ ಮಾತಾಡಿ ಅಡಕಿ ಅಂದೆ ನಾನು. ನೋಡ್ ಆಕಿನ ಮಾಡ್ಬೇಕನ ಚನ್ನಬಸಕ್ಕ. ಚಂದ ನಡ್ಕೊಂಡಿದ್ರೆ ಇವತ್ತು ಸಸಿ ಮಕ್ಕಳು ಕೊಟ್ಟ ಚಂದಾಗಿ ಇರ್ತಿದ್ಲಿಲ್ಲ. ಏನವ ಯವ್ವ, ಇನ್ನೊಬ್ಬರ ಮನೆಗೆ ಹೆಣ್ಮಕ್ಳನ್ನ ಸ್ವಸ್ಥರ ಕಳ್ಸಕ ಎದಿ ಜಲ್ಲತ್ತತ್ ನೋಡವ ಯವ್ವ. ಜಯಿ, ನಿನಗೆ ಮಕ್ಕಳು ಮರಿ ಇಲ್ವ? ಆರಾಮದಿ ನೋಡವ. ನಾ ಒಂದು ಹೆಣ್ಣು ಹಡ್ದಾನಿ, ನನಗೆ ಮದುವೆ ಮಾಡಿ ಮಂದಿ ಮನೆ ಕಳ್ಸಕ್ಕೆ ಅಂಜಿಕೆ ಬಂದಂಗೆ ಆಕಿತ್ತವ. ಹೆಂಗೆ ನೋಡ್ಕೊತಾರ ಏನು ಅನ್ನೋದ ಚಿತ್ತಿ ನನಗೆ. ಇವ ಗಿಳಿ ಹಂಗೆ ಸಾಕಿ ಗಿಡಗನ ಕೈಯಾಗ ಕೊಟ್ಟಂಗೆ ಆಕತ್ತವ ಹೆಣ್ಮಕ್ಳ ಪರಿಸ್ಥಿತಿ. ಕರೆಯವ ಯವ್ವ. ಅಯ್ಯ ಬಿಡು ಸಂಧ್ಯಾಕ, ಎಲ್ಲಾರ್ದು ಹಣೆ ಬರ ಹಂಗ ಇರ್ತೈತೇನ? ಹಂಗೂ ಹಿಂಗೂ ಇರ್ತೈತಿ. ಯವ್ವ, ನಿನ್ನ ಮಗಳು ರೋಹಿಣಿ ಗನ ಬೆರಿಕೆದಾಳ ಹೇಳು. ಆಕೇನು ಅತ್ತಿ ಕಡೆಗೆ ಗಂಡನ ಕಡೆ ನಿಗ್ರಹ ಇರ್ಸ್ಕೊಳಕ್ಕೆಲ್ಲ. ನಿನ್ನ ಮಗಳು ಅವ್ರಿಗೆ ನಿಗ್ರಹ ಇಡ್ತಾಳ, ಅವ್ರ ಮನೆ ಬಿಟ್ಟು ಹೋಗ್ಬೇಕು. ಹಂಗ ಮಾಡಕ್ಕೆದ ಗನ ಬೆರಿಕೆದ ನಿನ್ನ ಮಗಳು. ಸಾಕ್ಲೇ ಜಯಿ ಹಂಗತಿ ಅಂದ್ರ ಅಷ್ಟು ಬುದ್ಧಿವಂತದಾಳ ನಿನ್ನ ಮಗಳು ಅಂತಂದು ಹೇಳಾಕಂದೆ. ನೀನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೇನು.
ಕೈ ಕಡಿಮೆ ಇರ್ಲಿ ನೀನು ಮಾತನ್ಯಾಗ. ಹಿಂಗ ಮಾತಾಡಿದ್ದೀನಿ, ಹಿಂಗ ಪ್ಲೇಟ್ ತಿರು ಹಾಕ್ತಿ ನೋಡು. ಹಂಗೇನಿಲ್ಲವ. ಮತ್ತೆ ಇನ್ನೊಂದು ಸುದ್ದಿ ಗೊತ್ತಾತನ? ಏನು? ಗೌಡ್ರಿ ಹೆಂಡತಿ IAS ಎಕ್ಸಾಮ್ ಬರ್ದಿದ್ಲಲ್ಲ, ಅದ್ರಾಗ ಏನೋ ಪಾಸ್ ಆಗ್ಯಾಳಂತ. ಹಂಗಾರ DC ಆಗೇ ಬಿಡ್ತಾಳನ? ಅಯ್ಯ IAS ಓದಿರ DC ಹಾಕಾರನ? IAS ಓದಿದ ಮ್ಯಾಗ DC ಆಗದ ಇನ್ನೇನು ಇಂಜಿನಿಯರ್ ಹಾಕಾರನ ನೀನು? ಹೌದಲ್ಲ. ಅಂದ್ರೆ ನಮ್ಮೂರ್ ಜಿಲ್ಲಾಕ ಹಾಕೊಂಡಾಳ ಏನೇ ಯಾರಿಗೆ ಗೊತ್ತು. ನನಗೇನು ಗೊತ್ತಯ್ಯವ, ಎಟ್ಟೆಲ್ಲ ತಿಳ್ಕೊಂಡು ಅದನ್ನು ಒಂದು ತಿಳ್ಕೊಬೇಕು. ಎಲ್ಲಿ ಯಾವ ಊರು ಜಿಲ್ಲಾಕ್ DC ಆದ್ಲ ಅನ್ನೋದು ನನ್ ಕೇಳೋರು ನನಗೇನು ಹೇಳಿ ಗೊತ್ತಿರ್ತೈತಿ. ಇವ ನನಗೂ ಅಂತೂ ಮಾತು ಬಂತು. ಆಕಿ ದ್ಯಾಮಿ ಅಂದು ಪೂರ್ತಿ ವಿಚಾರ ಹೇಳಿಲ್ಲ. ಆಕೆ ಹಡಬಿಟ್ಟಿ ಅರ್ಧಂಬರ್ದಾಗ ಹೇಳಿ ಹೋದ್ ನೋಡು. ಅದಕ್ಕಾಕಿ ಮಾತು ಸಿಕ್ಕರಾಕಿ ತಡಾಕೆಲ್ಲ ಕೇಳಬೇಕತ್ತೀನಿ, ಒಟ್ಟ ಸಿಗುವಳಾಗ ಹಾಕಿ. ನೀನು ಯಾಕೆ ಬರಬರ್ತಿ ಈ ನಡುವ ಪ್ರೇಮಿಗತೆ ಆಗಕತ್ತೀನಿ ನೋಡ್ಲೆ ಜೈ. ಯಾಕ ಸಂಧ್ಯಾಕ? ಮತ್ತ ಇಡೀ ಊರಾಗಿನ ಸುದ್ದಿ ಪ್ರೇಮಿಗೆ ಮೊದಲು ಮುಡ್ತಾವ ಅನ್ಕೊಂಡಿದ್ದೆ, ಈಗ ಸೆಕೆಂಡ್ ಪ್ರೇಮಿ ಆಗಕತ್ತಿ ನೀನು. ಯವ್ವ, ಊರಾಗಿನ ಸುದ್ದಿ ಎಲ್ಲ ನೀನು ಒಡ್ಡಲ್ದಾಗ ಹಾಕೊಳಕತ್ತೀಯಲ್ಲ ನೀನು. ಹಂಗೇನಿಲ್ವಾ, ಎಲ್ಲರಿಗೂ ಗೊತ್ತಾದ್ಮೇಲೆ ನನಗೆ ಬರ್ತಕತಿ. ನಾನು ನಿನಗೆ ಮುಂದೆ ಬಂದು ಹೇಳ್ತೇನಲ್ಲ, ನಿನಗೆ ನನ್ನ ಬಾಯಿಂದ ಫಸ್ಟ್ ಬಂತನ ಅನ್ನಂಗೆ ಆಕತಿ. ಹಂಗೇನಿಲ್ವ, ಇಡೀ ಊರಿಗೆಲ್ಲ ಗೊತ್ತಾದ್ಮೇಲೆ ನನಗೆ ಬರ್ತಗಿ ತಟ್ಟ. ಬಿಡವ, ಯಾಕೆ ಸುಳ್ಳ ಮಂದಿದ್ ಮಂಡು ಸಾಬರಿ ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಂದು ನಾವು ಏನೋ ಮಾತಾಡಿ ಕರ್ಮ ಕಟ್ಕೊಂಡ್ರು ಪರಮಾತ್ಮನ ಹತ್ರ ಕೌಂಟ್ ಹಾಕಿರ್ತಾವಂತವು. ಕೃಷ್ಣ ಕೃಷ್ಣ, ನಾ ಏನಾದ್ರೂ ತಪ್ಪಾಗಿ ಮಾತಾಡಿದ್ರು ಹೊಟ್ಟೆಗೆ ಹಾಕೊಳಪ್ಪ, ನನ್ನ ಪಾಪ ಏನಾರು ಇದ್ರೆ ತೊಳೆದು ಬಿಡಪ್ಪ. ಸಂಧ್ಯಾಕ, ಹಂಗ ನಿಮ್ಮ ಕೃಷ್ಣನ ಹತ್ರ ನಂದು ಒಟ್ಟು ಹೇಳೇ ಬಿಡು, ನಂದು ಏನಾರು ಇದ್ರು ತೊಳೆದ ಬಿಡ್ಲಿ. ಟೈಮ್ ಸಿಕ್ತಂದ್ರೆ ಎಲ್ಲ ತೊಳಿತಾನ ತರ್ಕೋ. ತೊಳಸಕ್ಕೇನಿ. ಏನ ಚಂದ್ರಿ, ಊಟ ನಾಷ್ಟ ಯಾವ್ದಾತಿದ್ರಾಗ? ಮುಂಜಾನೆ ನಾಷ್ಟ ಆತು, ನಿಮ್ದು ಊಟ ಆತ ನಾಷ್ಟ ಆತ? ನಮ್ದು ನಾಷ್ಟ ಆತು, ಊಟ ಇನ್ನ ಇಲ್ಲ, ಮಾಡ್ಬೇಕು. ಅಯ್ಯೋ ಚಂದ್ರಿ, ನೀನ್ ಕೇಳೋದ ಮಾಡ್ತೀನಿ ನೋಡು. ಅಲ್ಲ, ಈ ವಾರ ಏನೋ ಸಂಘದ ಮೀಟಿಂಗ್ ಮಾಡೇ ಇಲ್ಲ ಅಂತಲ್ಲ ನೀವು? ಅಯ್ಯೋ, ಯಾಕೆ ಮಾಡಿಲ್ಲ? ಮಾಡೇವಿ, ಎಲ್ಲಾರು ಬಂದಾರ, ನೀ ಬಂದಿಲ್ಲ. ನೀ ಎಲ್ಲಿ ಹೋಗಿದ್ದೇವ? ಅಯ್ಯವ್ವ, ಎಲ್ಲಿ ಹೋಗ್ರಿ, ಇಲ್ಲೇ ಅದನಿ. ಏನೋ ಮೊನ್ನೆ ಒಂದ್ 2 ದಿನ ನಮ್ಮ ನೆಗಣಿ ಊರಿಗೆ ಹೋಗಿದ್ದೆ ಆಟ, ಮತ್ ನಿನ್ನೆನ ಬಂದೇನಿ. ಎಂದ್ ಮಾಡಿದ್ರಿ ನೀವು? ಅಯ್ಯ, ಹಂಗಾರ ನಾವು ಮೀಟಿಂಗ್ ಮಾಡ್ದಾಗ ನೀ ಏನಾರು ಊರಿಗೆ ಹೋಗಿದ್ನೆ ಏನವ ಗೊತ್ತಿಲ್ಲ. ನಾನು ಮತ್ತೆ ಶೈಲಾನ ಮಗಳನ್ನ ಕಳಿಸಿದ್ನಲ್ಲ, ಸಂಧ್ಯಾಕನ್ ಕರ್ಕೊಂಡು ಬಾ ಹೋಗು ಅಂತಂದು. ಮತ್ತೆ ನಿಮ್ಮನೆ ಏನೋ ಬಾಗಿಲು ಹಾಕಿತ್ತಂತ, ಯಾರು ಇರ್ಲಿಲ್ಲ ಅಂತ. ಮತ್ತೆ ಜೈಗೆ ಹೇಳಂದೆ, ಜೈ ಮನಿ ಬಾಗಿಲನ್ನು ಹಾಕಿತ್ತಂತ. ಜೈನೂ ಬಂದಿಲ್ಲ ಮೀಟಿಂಗಿಗೆ, ಇಬ್ರು ಬಂದಿಲ್ಲ ನೀವು. ಅದೇ ಸಂಧ್ಯಾಕ, ನೀವು ಊರಿಗೆ ಹೋದಾಗ ಆಗಿತ್ತ ಮೀಟಿಂಗ್. ಅದು ನಾನು ನಮ್ಮ ರಿಲೇಷನ್ ಅವ್ರದ್ದು ಒಬ್ರದ್ದು ಮನೆ ಗೃಹ ಪ್ರವೇಶ ಇತ್ತು, ನಾ ಅಲ್ಲಿ ಹೋಗಿದ್ದೆ. ಅಲ್ಲಿಂದ ಬರೋದು ರಾತ್ರಿ ತಡ ಆಯ್ತು, ಹಾಗಾಗಿ ನಾನು ಹೋಗಿದ್ದಿಲ್ಲವಾ. ನಾನು ಈ ವಾರ ರೊಕ್ಕ ಕಟ್ಟಿಲ್ಲ, ಕಟ್ಟಬೇಕು. ಊರಿಗೆ ಹೋದಾಗ ಮಾಡಿದ್ರೇನ? ಇರ್ಲಿ ಬಿಡು. ಮತ್ತು ನೀವು ಊರಿಗೆ ಹೋಗಿದ್ರಿ, ನಾವೇನು ಮಾಡೋಣ? ಆ ಸಂಘದ ಸರು ಕೇಳ್ದ ನಿಮ್ಮನ್ನ, ಯಾಕೆ ಬಂದಿಲ್ಲ ಅವರು ಅಂತಂದು. ಮತ್ತು ಎಲ್ಲಿ ಹೋಗ್ಯಾರನ್ರಿ, ಮನ್ಯಾಗ ಇರ್ಲಿಲ್ಲತ್ತ ಕರ್ಯಾಕ ಕಳಿಸಿದ್ವಿ ಅಂತಂದ್ವಿ. ತಗೋ ಮುಂದಿನ ವಾರ ಕಟ್ಟ ಅಂತ ಹೇಳ್ರಿ ಅಂತಂದು ಹೋದ ಅವ. ಮತ್ತು 2 ವಾರದ ಸೇರಿ ಈ ವಾರ ಕಟ್ಟಬೇಕಂತ ನೋಡು. ಅಯ್ಯ, ಕಟ್ತೇವೆ ಬಿಡು, ಎಲ್ಲಿ ಹೊಕ್ಕೇವಿ, ಇಲ್ಲೇ ಇರ್ತೀವಿ. ಅಯ್ಯ, ಹಡಬಿಟ್ಟು ಎಲ್ಲರೂ ಹೊಕ್ಕಿ ಅಂತಂದು ಏನು ಹೇಳಿದ್ನೆ ನಾನೇನು? ಒಂದಿದ್ದು ಹೇಳಿದೆ ಆಟ. ಹೋಲಿ ಬಿಡು, ಅದೇನು ಕಟ್ಟದಿರ್ತೈತಿ, ತಿಂಗಳಾದ್ರೂ ನಾವ ಕಟ್ಟಬೇಕು. ನೀನೇನು ಈ ಕಡೆ ಆ ರತ್ನಿ ಅಂಗಡಿ ಕಡೆ ಹೋಗಿದ್ದೆ. ನಂದೊಂದು ಸೀರಿನ ಪಿಕೋ ಪಾಲ್ ಮತ್ತು ಜಂಪರ್ ಹೊಲ್ಯಾಕ ಕೊಟ್ಟಿದ್ದೆ. ಹೊಲ್ದಿರವ ಮತ್ತು ಪಿಕೋ ಪಾಲ್ ಹಾಕಿನ ಅಂತ ಕೇಳಕ್ಕೆ ಹೋಗಿದ್ದೆ. ಆಕೆನ ಇನ್ನೂ ಮಾಡಿಲ್ಲತ್ತ. ನನಗೂ ಅರಿವಿ ಭಾಳ ಬಂದ್ಬಿಟ್ಟಾವಲಿ, ಅವ ಹಾಗೇ ಇಲ್ಲ, ಮೊದಲು ಕೊಟ್ಟಿದ್ದು ಹಂಗೆ ಉಳಿದು ಬಿಟ್ಟಾವ, ಅದಕ್ಕೆ ಹಳೆ ಹೊಲೆ ಹಾಕತ್ತೇನಿ ಅಂತಂದ್ಲು. ಅದಕ್ಕೆ ನನಗೂ ದೌಡು ಕೊಡುವ, ನಾನು ಬಸ ಜಯಂತಿ ದಿನ ಉಟ್ಕೋತೀನಿ ಅಂದಿದ್ದೆ, ಕೊಟ್ಟೇ ಇಲ್ಲ. ಏನು ಮಾಡೋದು, ಬಸ ಜಯಂತಿ ಆಗೋತು. ಮತ್ತು ಇನ್ನು ಆರಾಮ ಕೊಡುವ, ಸದ್ಯಕ್ಕಂತ ಯಾವ ಹಬ್ಬಿಲ್ಲ, ನಾಗರ ಪಂಚಮಿಗೆ ಉಟ್ಕೊಳಕ್ಕೆ ಬರ್ತೈತೆ ಅಂತೇಳಿ ಸುಮ್ಮಾಗೇನು. ಮತ್ತೇನು ಮಾಡೋದು? ಏನು ಡಿಸೈನ್ ಮಾಡಿಸಿದೆ, ಏನು ಹಂಗೆ ಸಾದಾ ಹೊಲಿಸಿದ್ದೆ? ಸಾಧಾನ 350 ರೂಪಾಯಿ ಹೇಳಾಳ ಸಾದಾ ಹೊಲೆ ಹಾಕನ. ಈಕಿ ಹತ್ರನ ಅರಿವಿದು ವರ್ಕ್ ಮಾಡಿಸ್ಬೇಕಂತಂದು ಕೇಳಿದ್ನೆ, ಸಿಕ್ಕಂಗ ರೊಕ್ಕ ಹೇಳಾಕತ್ತಿದ್ಲು. ಮತ್ತು ಅಲ್ಲೊಬ್ಬಾಕಿ ನನಗೆ ಪರಿಚಯ ಇದ್ದಕ್ಕೆದಾಳು, ಆಕೆ ಹತ್ರ ಕೇಳಿದೆ ಎಷ್ಟು ಹಾಕ್ತೀವ ಅಂತಂದು. ಆಕಿ ಡಿಸೈನ್ ಮ್ಯಾಗ ಅದಾವು ಅಂದ್ಲು. ನಾನು ಒಂದು 600 ರೂಪಾಯಿದ ಡಿಸೈನ್ ಮಾಡಿಸೀನಿ, ಈಕಿಗೆ 350 ರೂಪಾಯಿ ಹೊಲೆ ಹಾಕೊಟ್ಟೇನಿ. 1000 ರೂಪಾಯಿ ಜಂಪರ್ ಹೊಲ್ಯಾಕ ಅದು ನೋಡ್ಲಿ. ಯಾರ ಆಕೆ ಅರಿವಿ ವರ್ಕ್ ಮಾಡಾಕಿ? ಹೇಳ, ನಾನು 1-2 ಜಂಪರ್ ಅದಾವು ಮಾಡಿಸ್ತೀನಿ. ಈಕಿನ ಶಂಕರಮ್ಮನ ಮಗಳು ಈಕಿ ಶೈಲಿನ ಮಾಡ್ತಾಳ ಅರ್ವಿ ವರ್ಕ್. ಅಯ್ಯ, ಹೌದನ ಚೈ? ನಾನು ಇವಾಗ ಕೊಟ್ಟು ಬರೋಣ, ನನಗೂ 1-2 ಜಂಪರ್ ಅದಾವು. ಸಂಧ್ಯಾಕ ಕೊಟ್ಟು ಬರೋಣ. ಚಂದ ಹಾಕ್ತಾಳನ್ಲಿ, ಚಲೋ ಹಾಕ್ತಾಳ? ಚೈ ಗನಾ ಚಂದ ಹಾಕ್ತಾಳು. ಭಾರಿ ಭಾರಿ ಡಿಸೈನ್ ಇರ್ತಾವ ಮೊಬೈಲ್ದಾಗ. ಇಂಥ ಡಿಸೈನ್ಗೆ ತೋರಿಸಿದ್ರೆ ಅಂಥ ಡಿಸೈನ್ ಹಾಕ್ತಾಳು, ಗನಾ ಚಂದ ಹಾಕ್ತಾಳು. ಅದ್ರಾಗ ಏನು ಬಿಡು, ಡಿಸೈನ್ಯಾಗ ರೊಕ್ಕ ಅದಾವು. ಯವ್ವ, ಹಿಂದೆ ಯಾವ್ಯಾವ ಹಾಕೊಟ್ಟಾಳತ್ತ ತೋರಿಸಿದ್ಲು ಫೋನ್ಯಾಗ. ಯವ್ವ, ನಮ್ಮ ಇವ ಅದು ಯಾವುದೋ ಏನೋ ಬ್ರೈಡರ್ ಏನೋ ಕಲೆಕ್ಷನ್ ಅಂತವ, ಏನೋ ಬ್ರೈಡರ್ ಕಲೆಕ್ಷನ್ ಏನೋ ಅಂದ್ಲು. ಅವೆಲ್ಲ ಹಾಕಿದ್ಲು. ಲಗ್ನದು ಜಂಪರ್ ನೋಡವು. ಯವ್ವ, ಲಗ್ನ ಜಂಪರ್ ಹಾಕ್ಯಾಳ ಜೈ, ನೋಡಬಾರ್ದು.
ಅಷ್ಟು ಚಂದ ಹಾಕ್ಯಾಳ ನೋಡು, ಗನ ಚಂದ ಹಾಕ್ಯಾಳು. ಮತ್ತು ಹೇಳಿದ್ರೆ ರೊಕ್ಕ ಕಡಿಮೆ ಮಾಡ್ಕೊತಾಳ. ನನಗೆ 600 ರೂಪಾಯಿ ಹೇಳಿದ್ಲ, ನಾನು 500 ರೂಪಾಯಿ ಕೊಟ್ಟೆ. ನೀವೇನು ಅನ್ನಕೋಬೇಡ್ರಿ ನಾ ಕಡಿಮೆ ಕೊಟ್ಟೆ ಅಂತ, ನೀವು ಕಡಿಮೆ ಮಾಡಿಸ್ರಿ, ಬೇಕಾದ್ರೆ ಕಡಿಮೆ ಮಾಡ್ತಾಳಕ್ಕಿ. ಆಕೆ ಹತ್ರ ಡಿಸೈನ್ ಹಾಕಿಸ್ಕೊಂಡು ಬಂದು ಈಕಿ ಕೈಯಾಗ ಕೊಡ್ರಿ, ರತ್ನಿ ಕೈಯಾಗ ರತ್ನಿ ಹೊಲ್ಕೊಡ್ತಾ. ಹೌದನ, ಇವತ್ತು ಸಂಜೆನ ತೊಗೊಂಡು ಹೋಗ್ತೀನಿ ಹೇಳಿ ನಾನು. ಆಯ್ತು ತಗೋ, ಹಾಕಿಸ್ಕೊರಿ. ನಾನು ಒಂದೇ ಜಂಪರ ಹಾಕ್ಸೇನಿ, ನೋಡೋಣ ಮುಂದೆ ಯಾವಾಗಾರ ಅಂತಂದು. ಬರ್ತೀನಿ ತಗೊಳ, ನಂದು ಒಟ್ಟು ಮನ್ಯಾಗ ಕೆಲಸ ಐತಿ. ಸರಿ. ಜೈ, ಈಕೇನ್ರಿ ಗಂಡು ಕುಡಿಯೋದು ಬಿಟ್ಟ ಮ್ಯಾಗ ಫುಲ್ ಡಿಮ್ಯಾಂಡ್ ಆಗ್ಯಾಳ. ಅಯ್ಯೋ ಸಂಧ್ಯಾಕ ಕೇಳ್ತೀನ, ಒಂದು ಕಾಲದಾಗ ತಿನ್ನಕ್ಕೆ ಕುಳಿರ್ಲಿಕ್ಕಿಗೆ ಈಗ 1000 ರೂಪಾಯಿ ಜಂಪರ್ ಹೊಲಸಾಕತ್ತಾಳಂದ್ರೆ ವಿಚಾರ ಮಾಡಿ ಆದಾಯ ಎಟ್ಟಿದ್ದಿರ್ಬೇಕು ಗಂಡಂದು. ನಾವು ನೋಡು ಎಷ್ಟು ವರ್ಷ ಆಯ್ತು ಒಂದು ಜಂಪರ್ ಅರ್ವಿ ಡಿಸೈನ್ ಮಾಡಿಸ್ಕೊಂಡೇವೆ. ನನ್ನ ಗಂಡ ಇಂಜಿನಿಯರ್, 1,20,000 ರೂಪಾಯಿ ಪಗಾರ ತೊತ್ತಾನೆ. ನಾನು ಇದಾವರೆಗೂ 500 ರೂಪಾಯಿ ಮ್ಯಾಲೆ ಕೊಟ್ಟು ಒಂದು ಜಂಪರ್ ಹೊಲಿಸ್ಕೊಂಡಿಲ್ಲ. ಈಕಿ ನೋಡಿ 1000 ರೂಪಾಯಿ ಕೊಟ್ಟು ಜಂಪರ್ ಹೊಲಿಸ್ಕೊಂಡಾಳತ್ತೆ, ಹೆಚ್ಚಿಂದವ. ಅಯ್ಯ ಹೋಲಿ ಬಿಡು ಜೈ, ನೀ ಏನು ಅಷ್ಟು ರೊಕ್ಕ ಕೊಟ್ಟು ಜಂಪರ್ ಹೊಲಿಸಿದ್ರೆ ಏನು ಉಪಯೋಗ ಐತಿ? ಎಂದರ ಅಂತ ಜಂಪರ್ ಹಾಕೊಂಡು ಒಂದು ಸೀರೆ ಉಟ್ಕೊಂಡಿದ್ದು ನಾನು ನೋಡಲಿಲ್ಲ. ಅಲ್ಲ, ಒಂದು ಸಾಧಾರಣ ಪತ್ಲ ಹುಟ್ಟಿದ್ದು ನಾನು ನೋಡಲಿಲ್ಲ. ಒಂದು ಗುಡಿಗೆ ಹೋಗ್ಲಿವ ಈ ಕಪ್ರಿ ಮ್ಯಾಗ ಬರ್ತೀವಿ, ಒಂದು ಮದುವೆಗೆ ಹೋಗ್ಲಿ, ಒಂದು ಮುಂಜಿಗೆ ಹೋಗ್ಲಿ, ಒಂದು ಗೃಹಪ್ರವೇಶಕ್ಕೆ ಹೋಗಲಿ, ಎಲ್ಲರೂ ಹೋಗಲಿ ಬರಲಿ, ಕೆಟ್ಟಲೆ ಸತ್ತಲೆ ಎಲ್ಲದಕ್ಕೂ ಈ ಕಾಲ್ಪೋ ಬಡಿಯೋರಂಗೆ ಇದೊಂದು ಪ್ಯಾಂಟ್, ಇದೊಂದು ಟಾಪ್ ಎರೆಸ್ಕೊಂಡು ನಿಂತು ಬಿಡ್ತೀವಿ. ಅದು ಹಿಂದೆ ಒಂದು ಜೂಟ್ ಟನಿಗಿರ್ ನಿಂತು ಬಿಟ್ಟಿರ್ತೈತಿ. ಯಾವ ನೋಡಿ ಇದನ್ನ ಹಾಕೋತಿ, ಅಷ್ಟು ಕಾಸ್ಟ್ಲಿ ಜಂಪರ್ ತೊಗೊಂಡು ನಿನಗರ ಏನು ಉಪಯೋಗ ಐತಿ? ಹೋಲಿ ಬಿಡು. ನಮ್ಮಂತವರಿಗೆ ಸೀರೆ ಉಟ್ಕೊಳ್ಳೋರ್ಗೆ ಯಾರು ಜಂಪರ್ ಉಪಯೋಗ ಬೀಳುತ್ತಾ? ಹೊಲಸಬೇಡ ಬಿಡು, ಯಾಕೆ ಹೊಲಸ್ತಿ? ಯಾಕೆ ಸಂಧ್ಯಾಕ ಹಂಗಂತಿ? ಏನ್ವಾ ಮುಂದೆ ಸೀರೆ ಉಡೋದು ಐತಿ ಮಕ್ಕಳು ಮರಿ ಆದ್ಮ್ಯಾಗ. ಮತ್ತು ಈಗ ಮಕ್ಕಳು ಮರಿ ಇಲ್ಲ, ಈಗ ಒಟ್ಟು ಸ್ಲಿಮ್ ಇರ್ತೇನೆ, ಅದಕ್ಕೆ ಇದೇ ಚೂಡಿದಾರ ಹಾಕ್ಕೊಳಕತ್ತೇನವ. ನನಗೂ ಮನ್ಯಾಗ ನೈಟಿ ಹಾಕ್ಕೊಳಕ್ಕೆ ಇಷ್ಟ ಆಗೋದಿಲ್ಲ ಸಂಧ್ಯಾಕ, ಅದಕ್ಕೆ ಇವ್ನು ಹಾಕ್ಕೋತೀನಿ. ಮುಂದೆ ಐತಿ ಹೇಳು, ಮಕ್ಕಳು ಮರಿ ಆದ್ಮ್ಯಾಗ ಸೀರೆ ಉಟ್ಕೊಳ್ಳೋದು. ಏನವ ಮಕ್ಕಳು ಮರಿ ಅನ್ನಕತ್ತಿ? 8 ವರ್ಷ ಆಯ್ತು, ಎಂದರ ಮಾಡ್ಕೊತಿ ನೋಡು, ಮಾಡ್ಕೊ ಮಕ್ಕಳು ಮರಿ. ನಂದು ಒಟ್ಟು ಬ್ಯಾಳಿ ಕುದಿಸಿಟ್ಟೇನೆ, ಅದು ಕೊಟ್ಟು ಒಗ್ಗರಣೆ ಒಗಿಬೇಕು. ಬರ್ತೀನಿ. ನಾನು ಒಟ್ಟು ಕುಕ್ಕರ್ಗೆ ಅಕ್ಕಿ ಇಡ್ಬೇಕು, ಬರ್ತೀನಿ. ಮಾಡು. ಮತ್ತು ಮಧ್ಯಾಹ್ನ ಬಿಸಿಲು ಒಂದು ಆಗೈತಿ, ನಿನ್ನ ಗಂಡು ಒಂದು ವರ್ಕ್ ಫ್ರಮ್ ಹೋಮ್ ಮಾಡಕತ್ತಾನ. ಅವಾಗ ಚಾ ಜ್ಯೂಸ್ ಏನಾರ ಕೇಳ್ತಿರ್ತಾನು, ಮಾಡ್ಕೊಡು, ನಾನು ಬರ್ತೀನಿ.